ಇದೀಗ ಬಂದ ಸುದ್ದಿ. ವರಮಹಾಲಕ್ಷ್ಮಿ ಪೂಜೆಯ ವೇಳೆ ಶ್ರೀಮಂತಿಕೆ ಪ್ರದರ್ಶನ ಮಾಡಿದಂತಹ ವ್ಯಕ್ತಿ ನೋಟಿನ ಕಂತೆ ಹಣವಿಟ್ಟು ವರಮಹಾಲಕ್ಷ್ಮಿ ಪೂಜೆ ಮಾಡಿದಂತಹ ಸೂರಿ ಮನೆಯಲ್ಲಿ ನಡೆದಂತಹ ಈ ಪೂಜೆಗೆ ಸಂಬಂಧಪಟ್ಟಂತೆ ಈಗ ನೋಟುಗಳ ಸಿಂಗಾರ ಮಾಡಿ ವರಮಹಾಲಕ್ಷ್ಮಿ ಪೂಜೆ ನೋಟುಗಳನ್ನ ಸಿಂಗಾರ ಮಾಡಿದಂತಹ ವ್ಯಕ್ತಿ, ವರಮಹಾಲಕ್ಷ್ಮಿಯ ಪೂಜೆಗೆ ಚಿನ್ನಾಭರಣಗಳನ್ನ ಬಳಕೆ ಮಾಡಿದಂತಹ ವ್ಯಕ್ತಿ, ಆತ ಹಾಕಿರುವಂತಹ ದುಡ್ಡಿನ ರಾಶಿಯ ಬಗ್ಗೆ ಫೋಟೋ ಪ್ರಕಟವಾಗಿತ್ತು. ಕಂತೆ ನೋಟು ಇಟ್ಟು ವರಮಹಾಲಕ್ಷ್ಮಿ ಪೂಜೆಯನ್ನು ಆತ ಮಾಡಿದ. ಎಷ್ಟೊಂದು ದುಡ್ಡು ಆತನ ಬಳಿ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕೂಡ ಕಾಡಿತು. ವರಮಹಾಲಕ್ಷ್ಮಿ ಪೂಜೆ ವೇಳೆಗೆ ಶ್ರೀಮಂತಿಕೆ ಪ್ರದರ್ಶನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿನ ಕಂತೆ ಹಣ ಇಟ್ಟು ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಲಾಗಿತ್ತು. ಸೂರ್ಯ ಮನೆಯಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ಪೂಜೆ ಎಲ್ಲರನ್ನ ಕೂಡ ನಿಬ್ಬೆರಗಾಗುವಂತೆ ಮಾಡಿತ್ತು. ಸೂರ್ಯ ಮನೆಯಲ್ಲಿ ಕಂತೆ ಹಣ ಇಟ್ಟು ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಲಾಗಿತ್ತು. ಆಟೋ ಕೃಷ್ಣಪ್ಪ ಅವರ ಪುತ್ರ ಸೂರಿ ಬಿಡಿಎನಲ್ಲಿ ಬ್ರೋಕರ್ ಆಗಿದ್ದ. ಬೆಂಗಳೂರಿನ HSR ಲೇಔಟ್ನಲ್ಲಿರುವಂತಹ ನಿವಾಸದಲ್ಲಿ 2,500 ಹಾಗೆ 1,000 ರೂಪಾಯಿ ಮುಖಬೆಲೆಯ ನೋಟುಗಳಿಂದ ವರಮಹಾಲಕ್ಷ್ಮಿಯನ್ನ ಸಿಂಗಾರ ಮಾಡಲಾಗಿತ್ತು. ಕೆಜಿಗಟ್ಟಲೆ ಬಂಗಾರ ಮತ್ತೆ ಬೆಳ್ಳಿಯ ವಿವಿಧ ಆಭರಣಗಳನ್ನ ಬಳಕೆ ಮಾಡಲಾಗಿತ್ತು. ಪೂಜೆಯ ವೇಳೆ ತೆಗೆದಿರುವಂತಹ ಭಾವಚಿತ್ರಗಳು ಸಾಕಷ್ಟು ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪೂಜೆಯ ಫೋಟೋ ವೈರಲ್ ಆಗಿತ್ತು. ದೇವರ ಮುಂದೆ ಕುಟುಂಬ ವರ್ಗ ಪೋಸ್ ಕೊಡ್ತಾ ಇರುವಂತಹ ದೃಶ್ಯವನ್ನ ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ರು. ಸೂರ್ಯ ಅಕ್ಕ ಮತ್ತೆ ಭಾವ ಭರತ್ ಹಾಗೆ ತಾಯಿ ಪೋಸ್ ಕೊಟ್ಟಿದ್ರು. ಯಾಕಂದ್ರೆ ಇಷ್ಟೊಂದು ಮೊತ್ತದ ಹಣ ಆತನ ಬಳಿ ಹೇಗೆ ಬಂತು ಅನ್ನುವಂಥದ್ದೇ ಎಲ್ಲರ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ನಾವೀಗ ನೋಡಬಹುದು ರಾಶಿ ಹಣವನ್ನ ಕೈಯಲ್ಲಿ ಹಿಡ್ಕೊಂಡು ಪೋಸ್ ಕೊಡ್ತಾ ಇರುವಂತಹ ದೃಶ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಸಾಕಷ್ಟು ವೈರಲ್ ಆಗಿದೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವರಿಗೆ ಹಣ ಇಡೋದು ಸಾಮಾನ್ಯ, ಆದ್ರೆ ಇಷ್ಟೊಂದು ಮೊತ್ತದ ಗರಿ ನೋಟುಗಳನ್ನ ಕಂತೆ 2,000 ರೂಪಾಯಿ, 500 ರೂಪಾಯಿ, 100 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಸಿಂಗಾರ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ಎಷ್ಟು ಹಣ ಇರಬಹುದು ಇವರ ಬಳಿ ಅನ್ನುವಂತಹ ವಿಚಾರ. ಅದರ ಜೊತೆಗೆ ಅವರ ಹಿನ್ನೆಲೆಯನ್ನ ಕೂಡ ಯೋಚನೆ ಮಾಡುವ ರೀತಿ ಆಗುತ್ತೆ. ಇಷ್ಟೊಂದು ಮೊತ್ತದ ಹಣವನ್ನ ಇಡ್ತಾರೆ, ಕಂತೆ ನೋಟುಗಳ ಮೇಲೆ ದೇವರನ್ನ ಇಡ್ತಾರೆ ಅಂತಂದ್ರೆ ಅವರ ಇನ್ಕಮ್ ಎಷ್ಟಿರಬಹುದು, ಆದಾಯಕ್ಕೂ ಮೀರಿ ಆಸ್ತಿಯನ್ನ ಇವರು ಗಳಿಕೆ ಮಾಡಿದ್ದಾರಾ? ಬಿಡಿಎ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಸೂರಿ ಮನೆಯಲ್ಲಿ ಇಷ್ಟೊಂದು ಮೊತ್ತದ ಹೊಸ ನೋಟುಗಳು, ಕಂತೆ ನೋಟುಗಳು ಹೇಗೆ ಪತ್ತೆಯಾದವು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಈ ಒಂದು ಫೋಟೋಗಳು ಹುಟ್ಟಿ ಹಾಕ್ತಾ ಇವೆ. ಯಾಕಂದ್ರೆ 2,000 ರೂಪಾಯಿ, 500 ರೂಪಾಯಿ ಮತ್ತೆ 100 ರೂಪಾಯಿ ಮುಖಬೆಲೆಯ ನೋಡಬಹುದು ನಾವು. ನೋಟುಗಳ ರಾಶಿ ಎಷ್ಟಿದೆ ಅಂತ ಬಹುಶಃ ರೇಡ್ ಮಾಡಿದ್ರು ಕೂಡ ಇಷ್ಟೊಂದು ಅಟ್ಟಿ ನೋಟುಗಳು ಸಿಗೋದು ಡೌಟ್. ಆದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವರ ಮುಂದೆ ಇಟ್ಟಂತಹ ದೇವರ ಮುಂದೆ ಇಟ್ಟಂತಹ ಹಣದ ಫೋಟೋವನ್ನ ನೋಡಿದ್ರೆ ಈ ಒಂದು ಅನುಮಾನ ಮೂಡುತ್ತೆ. ಇಷ್ಟೊಂದು ಮೊತ್ತದ ಹಣವನ್ನ ಅದು ಕೂಡ ಮನೆಯಲ್ಲಿ ಯಾರಾದ್ರೂ ಈ ರೀತಿ ಕ್ಯಾಶ್ ಇಟ್ಕೊಳ್ತಾರಾ? ಇಟ್ಕೊಂಡಿದ್ರೆ ಹಾಗಾದ್ರೆ ಇವೆಲ್ಲವೂ ಕೂಡ ಸಕ್ರಮಣ. ಯಾಕಂದ್ರೆ ನಾವು ಈಗಾಗಲೇ ನೋಡಿದ್ವಿ, ಸಚಿವ DKಶ ಅವರ ನಿವಾಸದ ಮೇಲೆ ರೇಡ್ ಆದಂತಹ ಸಂದರ್ಭದಲ್ಲಿ ದೆಹಲಿಯ ನಿವಾಸದಲ್ಲಿ 2,000 ರೂಪಾಯಿ, 500 ರೂಪಾಯಿ ಮತ್ತೆ 100 ರೂಪಾಯಿ ಮುಖಬೆಲೆಯ ಅಟ್ಟಿ ನೋಟುಗಳು, ಕಂತೆ ನೋಟುಗಳು ಸಾಲಾಗಿ ಜೋಡಿಸಿರೋದು ಸಿಕ್ಕಿತ್ತು. ಸುಮಾರು 8 ಕೋಟಿಗೂ ಹೆಚ್ಚು ಮೌಲ್ಯದ ನೋಟು ಅಂತ ಅಂದಾಜಿಸಲಾಗಿತ್ತು. ಆದ್ರೆ ಈ ಒಂದು ರಾಶಿಯನ್ನು ನೋಡ್ತಾ ಇದ್ರೆ ಬಹುಶಃ ಇನ್ನೂ ಹೆಚ್ಚಿನ ಮೊತ್ತ ಇರಬಹುದೇನೋ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಹಾಗಾದ್ರೆ ಇಷ್ಟೊಂದು ಮೊತ್ತದ ಹಣವನ್ನ ಮನೆಯಲ್ಲಿ ಇಟ್ಕೊಳ್ಳದೆ ಕಾನೂನು ಪ್ರಕಾರವಾಗಿ ಸರಿಯಾದ ದಾಖಲೆಗಳು ಇಟ್ಟುಕೊಂಡು ಈ ರೀತಿ ಇಟ್ಕೊಂಡಿದ್ದಾರಾ, ಅಥವಾ ಇವೆಲ್ಲವೂ ಕೂಡ ಅಕ್ರಮವಾಗಿ ಸಂಪಾದಿಸಿರುವಂತಹ ಹಣನ? ಈ ಬಗ್ಗೆ ತನಿಖೆ ಮಾಡುವಂತಹ ಸಾಧ್ಯತೆ ಕೂಡ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಷ್ಟೊಂದು ದೌಲತ್ತನ್ನ ತೋರಿಸ್ತಿದ್ದಾರೆ ಅಂತಂದ್ರೆ, ಇಷ್ಟೊಂದು ಹಣವನ್ನ ಪ್ರದರ್ಶನಕ್ಕೆ ಇಡ್ತಿದ್ದಾರೆ ಅಂತಂದ್ರೆ ಇದು ಪ್ರದರ್ಶನಕ್ಕೆ ಇಟ್ಟಂತಹ ಹಣ. ಹಾಗಾದ್ರೆ ಇನ್ನೂ ಇವರ ಬಳಿ ಎಷ್ಟು ಆಸ್ತಿ ಪಾಸ್ತಿ ಇರಬಹುದು ಅನ್ನುವಂತಹ ಒಂದು ವಿಚಾರ. ಜೊತೆಗೆ ಈ ರೀತಿ ಯಾರು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ಮೊತ್ತದ ಹಣವನ್ನ ಇಟ್ಟು ಪೂಜೆ ಮಾಡಿರೋದು ಬಹುಶಃ ನಾವೆಲ್ಲರೂ ಕೂಡ ಕೇಳಿರ್ಲಿಕ್ಕಿಲ್ಲ. ಯಾಕಂದ್ರೆ ಲಕ್ಷ್ಮಿಗೆ ಸಹಜವಾಗಿ ಒಂದಷ್ಟು ಚಿನ್ನಾಭರಣ ಮತ್ತೆ ಒಂದ್ ಸ್ವಲ್ಪ ಹಣವನ್ನ ಇಟ್ಟು ಸಾಮಾನ್ಯವಾಗಿ ಎಷ್ಟೇ ಶ್ರೀಮಂತರಾಗ್ಲಿ ಯಾರೇ ಆಗ್ಲಿ ಸಾಮಾನ್ಯವಾಗಿ ಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ವಿಧಾನ ಹಣ ಅನ್ನುವಂತಹ ವಿಚಾರಕ್ಕೆ ಸ್ವಲ್ಪ ನೋಟುಗಳನ್ನ ಜೊತೆಗೆ ಒಂದಷ್ಟು ಚಿನ್ನ ಇಟ್ಟು ಪೂಜೆ ಮಾಡ್ತಾರೆ. ಆದ್ರೆ ನಾವಿಲ್ಲಿ ನೋಡಬಹುದು ಇದು ರೇಡ್ ಮಾಡಿದಾಗ ಸಿಕ್ಕ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಣದ ರಾಶಿ ನಾವು ನೋಡಬಹುದು, ಅಲ್ಲಿ ಎಲ್ಲವೂ ಕೂಡ ಹಣದ ಬಂಡಲ್ಗಳೇ. ಅದು 2,000 ರೂಪಾಯಿ ಮುಖಬೆಲೆಯ ನೋಟುಗಳು, 500 ರೂಪಾಯಿ ಮುಖಬೆಲೆಯ ನೋಟುಗಳು, 100 ರೂಪಾಯಿ ಮುಖಬೆಲೆಯ ನೋಟುಗಳು, ಜೊತೆಗೆ ಚಿನ್ನಾಭರಣ ಕೂಡ ನಾವು ಗಮನಿಸಬಹುದು. ಚಿನ್ನಾಭರಣ ಕೂಡ ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದ್ರೆ ಇದು ಖಂಡಿತವಾಗಿ ಕೂಡ ಆಶ್ಚರ್ಯ ಪಡಬೇಕಾದಂತಹ ವಿಚಾರ. ಅದರ ಜೊತೆಗೆ ತುಂಬಾ ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತಹ ಫೋಟೋ ಕೂಡ ಇದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ತುಂಬಾ ವೈರಲ್ ಆಗಿದೆ. ಯಾಕಂದ್ರೆ ಹೇಳಿ ಕೇಳಿ ಸೂರಿ ಆಟೋ ಕೃಷ್ಣಪ್ಪ ಅವರ ಪುತ್ರ ಬಿಡಿಎನಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇರೋರು, ಇವರ ಬಳಿ ಇಷ್ಟೊಂದು ಮೊತ್ತದ ಹಣ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆ. ಬಹುಶಃ ಈ ಬಗ್ಗೆ ತನಿಖೆ ಏನಾದ್ರೂ ಆರಂಭ ಆದ್ರೆ ಸೂರ್ಯ ಅವರು ತಾವು ತೋಡಿದ ಹಳ್ಳಕ್ಕೆ ತಾವೇ ಬೀಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ಹಾಕಿರುವಂತಹ ಈ ಫೋಟೋದಿಂದನೇ ಅವರಿಗೆ ಸಂಕಷ್ಟ ಎದುರಾಗುವಂತಹ
ಸಾಧ್ಯತೆ ಹೆಚ್ಚು ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾವನ್ನ ಕೂಡ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾರ್ಯಾರು ಯಾವ್ಯಾವ ರೀತಿಯ ಪ್ರೊಫೈಲ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಈಗ ಈ ಒಂದು ಫೋಟೋವನ್ನ ಹಾಕಿರೋದು ಕೂಡ ಈಗ ತುಂಬಾ ಚರ್ಚೆಗೆ ಕಾರಣವಾಗಿದೆ. ಅದರ ಅಷ್ಟು ಮಾತ್ರವಲ್ಲ, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕೆಂಗಣ್ಣಿಗೂ ಕೂಡ ಇದು ಗುರಿ ಆಗಬಹುದು, ಅವರ ತನಿಖೆಗೂ ಕೂಡ ಇದೊಂದು ಕಾರಣ ಆಗಬಹುದು ಅನ್ನುವಂತಹ ಮಾತೆ ಈಗ ಕೇಳಿ ಬರ್ತಾ ಇರೋದು. ಇಷ್ಟೊಂದು ದುಡ್ಡು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಸೂರಿ ಅವರ ಹಿನ್ನೆಲೆ ಏನು, ಸೂರಿ ಅವರಿಗೆ ಇಷ್ಟೊಂದು ಮೊತ್ತದ ದುಡ್ಡು ಹೇಗ್ ಬಂತು, ಅದನ್ನ ಪ್ರದರ್ಶನಕ್ಕೆ ಇಡುವಂತಹ ಮನಸ್ಸು ಯಾಕೆ ಬಂತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಒಂದ್ ಸ್ವಲ್ಪ ಚಿನ್ನ, ಸ್ವಲ್ಪ ಹಣ ಇಟ್ಟು ಎಲ್ಲರೂ ಪೂಜೆ ಮಾಡ್ತಾರೆ, ಎಷ್ಟೇ ಶ್ರೀಮಂತರಾದ್ರೂ ಕೂಡ. ಆದ್ರೆ ಈ ಸೂರಿ ಇಷ್ಟೊಂದು ಚಿನ್ನಾಭರಣ, ಇಷ್ಟು ರೇಡ್ ಮಾಡಿರೋ ರೀತಿ ಸಿಗ್ತಾ ಇರುವಂತಹ ಹಣ ಕಂಡು ಬರ್ತಾ ಇದೆ. ಅವರ ಹಿನ್ನೆಲೆ ಏನು, ಏನವರ ಉದ್ದೇಶ ಏನು ಈ ಪೂಜೆ ಹಿಂದೆ? ಸುಕನ್ಯ, ಏನಂದ್ರೆ ಇದು ವರಮಹಾಲಕ್ಷ್ಮಿ ಪೂಜೆ ಅನ್ನೋದಕ್ಕಿಂತ ಸೂರ್ಯ ಖಜಾನೆಯ ಪೂಜೆ ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಸಾವಿರಾರು ರೂಪಾಯಿ, 2,000 ರೂಪಾಯಿ, 500 ರೂಪಾಯಿ ನೋಟ್, 100 ಮತ್ತೆ 100 ರೂಪಾಯಿ ನೋಟ್ಗಳನ್ನ ಇಟ್ಟು ಇಡೀ ಒಂದು ಪೇರಿಸಿಟ್ಟು ಅದರ ಮೇಲೆ ಲಕ್ಷ್ಮಿಯನ್ನ ಇಟ್ಟು ಪೂಜೆ ಮಾಡಿರುವಂತ ಘಟನೆ ನಡೆದಿದೆ. ಸೂರ್ಯ ಅನ್ನುವಂತ ವ್ಯಕ್ತಿ ಬಿಡಿಎಗೆ ಹೊಸಬ ಏನಲ್ಲ. 2006ರಿಂದಲೂ ಕೂಡ ಅವರ ತಂದೆಯ ಮುಖಾಂತರ ಪರಿಚಯ ಆದವನು. ಅಂದ್ರೆ 2006ರಲ್ಲಿ ಅವರು ಬಿಡಿಎನಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಚಿಕ್ಕ ಪುಟ್ಟ ಫೈಲ್ಗಳನ್ನ ಮೂವ್ ಮಾಡುವಂತದ್ದು ಮತ್ತೆ ಅಧಿಕಾರಿಗಳ ಜೊತೆ ಚೆನ್ನಾಗಿ ಒಡನಾಟವನ್ನ ಇಟ್ಕೊಂಡು ಆಗದೇ ಇರುವಂತ ಕೆಲಸಗಳನ್ನ ಮಾಡ್ತಾ ಒಂದಷ್ಟರ ಮಟ್ಟಿಗೆ ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 2006ರ ನಂತರದಲ್ಲಿ ವಿಶ್ವೇಶ್ವರಯ್ಯ ಲೇಔಟ್ ನಿರ್ಮಾಣ ಆಗುತ್ತೆ. ವಿಶ್ವೇಶ್ವರಯ್ಯ ಲೇಔಟ್ ನಲ್ಲಿ ಆಲ್ಟರ್ನೇಟ್ ಸೈಟ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತವೆ. ಈ ಸಂದರ್ಭದಲ್ಲಿ ಅಂತಹ ಸೈಟ್ ಗಳನ್ನ ಮತ್ತೆ ಅಂತಹ ಜಮೀನುಗಳಿಗೆ ಹೋಗಿ ಜಾಳ ಹಾಕುವಂತ ಸೂರಿ ಮತ್ತೆ ಅವರ ತಂದೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಆಲ್ಟರ್ನೇಟ್ ಸೈಟ್ ಗಳನ್ನ HSR ಲೇಔಟ್ ನಲ್ಲಿ ಪಡೆದು ಅವುಗಳನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂತ ಗುರುತರವಾದಂತ ಆರೋಪ ಇದೆ. ಕೇವಲ ಒಂದಲ್ಲ ಎರಡಲ್ಲ 16 ಸೈಟ್ ಗಳನ್ನ HSR ಲೇಔಟ್ ನಲ್ಲೇ ಮಾರಾಟ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಈ ರೀತಿಯಾದಂತ ಸಂಪಾದನೆ ಮಾಡಿರುವಂತ ಹಣವನ್ನೇ ಇಟ್ಟು ಲಕ್ಷ್ಮೀ ಪೂಜೆಯನ್ನ ಮಾಡುವ ಮುಖಾಂತರ ಈ ದೌಲತ್ತನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಈಗಾಗಲೇ ಏನು ಮುನಿಕೃಷ್ಣ ಅವರು ಅನ್ನುವಂತ ಒಂದು ಜಮೀನಿದೆ, ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಜೊತೆಗೆ ಸೂರಿ ಮತ್ತೆ ಅವರ ತಂದೆಯ ವಿಷಯವಾಗಿ 2006ರಲ್ಲೇ ಸೆಷನ್ ಅಲ್ಲೂ ಕೂಡ ಒಂದು ಪ್ರಸ್ತಾಪ ಆಗಿತ್ತು. ಮತ್ತೆ ಇಷ್ಟರ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಗೆ HSR ಲೇಔಟ್ ಹೇಗೆ ಆಲ್ಟರ್ನೇಟ್ ಸೈಟ್ ಕೊಟ್ರಿ ಅನ್ನುವಂತ ಕಾರಣಕ್ಕಾಗಿ ಒಂದು ಸೆಷನ್ ಅಲ್ಲೂ ಕೂಡ ಇದು ಗಲಾಟೆ ಎದ್ದಿತ್ತು. ಅವೆಲ್ಲವೂ ಕೂಡ 2006ರಿಂದ 2017ವರೆಗೆ ಆತ ಇತ್ತು ಈ ರೀತಿಯಾಗಿ ಪೂಜೆ ಮಾಡಿದ್ದ ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಕೇವಲ 1000 ಅಲ್ಲ, 2000 ಅಲ್ಲ, ಲಕ್ಷಾಂತರ ಮೌಲ್ಯದ, ಅದರಲ್ಲೂ ಕೂಡ 2000 ರೂಪಾಯಿ ಮತ್ತೆ 500 ರೂಪಾಯಿ ನೋಟ್ಗಳನ್ನ ನೋಡ್ತಾ ಹೋದ್ರೆ ಕೋಟಿಗೂ ಅಧಿಕ ಮೌಲ್ಯದ ಹಣವನ್ನ ಇಟ್ಟು ಪೂಜೆ ಮಾಡಿದ್ದಾರ ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಈಗಾಗಲೇ ಈ ಬಗ್ಗೆ ಫೋಟೋಗಳು ಸಾಕಷ್ಟು ಹರಿದಾಡ್ತಾ ಇತ್ತು. ಜೊತೆಗೆ ಸೂರಿ ಕೂಡ, ಅಂದ್ರೆ ಯಾರು ಆ ಮನೆ ಮಾಲೀಕ ಇದ್ದಾನೆ ಸೂರಿ, ಆತನು ಕೂಡ ಸ್ಪಷ್ಟಪಡಿಸಿರೋ ಹಾಗೆ ಎಲ್ಲವೂ ಕೂಡ ನಮಗೆ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡಿದೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಅವ್ರನ್ನ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಹಣ ಇದೆ ಅಂತ ಕೇಳಿದಾಗ ಆತ ಅದೆಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಹಣವನ್ನ ಇಟ್ಟು ಪೂಜೆ ಮಾಡಿರುವಂತದ್ದು ನಿಜ, ಅದರ ಮುಂಭಾಗದಲ್ಲಿ ನಿಂತು ಫೋಟೋವನ್ನ ತೆಗೆಸಿಕೊಂಡಿದ್ದು ಕೂಡ ನಿಜ ಅನ್ನುವಂಥದ್ದನ್ನ ಆತನೇ ಒಪ್ಪಿಕೊಂಡಿದ್ದಾನೆ. ಇದೊಂದು ರೀತಿಯಾದಂತಹ ಸೂರಿ ಖಜಾನೆಯ ಪೂಜೆ. ಇದು HSR ಲೇಔಟ್ ನಲ್ಲಿರುವಂತಹ ಅವರ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಏನಿತ್ತು ಆ ದಿನ ಪೂಜೆ ಮಾಡಿರುವಂತಹ ಫೋಟೋಗಳು ಇದೀಗ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ. ಒಂದೊಮ್ಮೆ IT ರೈಡ್ ಆದಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ರೈಡ್ ಆದಂತ ಸಂದರ್ಭದಲ್ಲಿ ಸೇರಿಸಿಡ್ಲಾಗುತ್ತಲ್ಲ, ಆ ಮಾದರಿಯಲ್ಲಿ ಹಣವನ್ನ ಇಟ್ಟು ಅದ್ರ ಮೇಲೆ ಪೂಜೆ ಮಾಡಿದ್ದಾರೆ. ಇಷ್ಟೊಂದು ಪ್ರಮಾಣದ ಹಣ ಡಿಮಾನಿಟೈಸೇಷನ್ ಆದ ನಂತರದಲ್ಲಿ ಇವರಿಗೆ ಹೇಗೆ ಲಭಿಸ್ತು ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಯಾಕಂದ್ರೆ ಸಾವಿರಾರು ರೂಪಾಯಿ ಪಡೆದುಕೊಳ್ಳೋದಕ್ಕೇನೆ ಸಾಮಾನ್ಯ ಜನ ಬ್ಯಾಂಕ್ ನ ಮುಂದೆ ಕ್ಯೂ ಅಲ್ಲಿ ನಿಂತಿರುವಾಗ ಕೇವಲ 5-6 ತಿಂಗಳ ಅವಧಿಯಲ್ಲೇ ಇಷ್ಟೊಂದು ಪ್ರಮಾಣದ ಹಣ ಅವರಿಗೆ ಹೇಗೆ ಸಿಕ್ತು ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಈ ಬಗ್ಗೆ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ. ಹೌದು, ನಮ್ಮ ಮನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ನಾವೇ ಹಣವನ್ನ ಇಟ್ಟು ಪೂಜೆ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸುಕನ್ಯಾ, ಆನಂದ್ ಬುರ್ಲಿ, ಈಗ ಅವರದನ್ನ ಒಪ್ಪಿಕೊಂಡಿರೋದು ನೋಡ್ತಾ ಇದ್ರೆ, ಹಾಗೆ ಈ ಫೋಟೋಗಳನ್ನ ಅವರೇ ಹರಿಬಿಟ್ಟಿರೋದು ನೋಡ್ತಾ ಇದ್ರೆ, ಅವರ ಉದ್ದೇಶ ಏನು? ತನ್ನ ಹತ್ರ ಇಷ್ಟೊಂದು ಸಂಪತ್ತಿದೆ ಅಂತ ತೋರಿಸ್ಕೊಳ್ಳೋದಾ? ಯಾಕಂದ್ರೆ ಆದಾಯ ಇಲಾಖೆ ಅಧಿಕಾರಿಗಳ ಕೆಂಗಣಿ ಕೂಡ ಈ ಒಂದು ಫೋಟೋ ಗುರಿ ಆಗಬಹುದು, ಅವರು ತನಿಖೆಗೆ ಮುಂದಾಗಬಹುದು ಅನ್ನುವಂತಹ ಸೂಚನೆ ಅವ್ರಿಗೆ ಇರ್ಲಿಲ್ವಾ ಅಂತ? ಸುಕನ್ಯಾ, ಇದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ತನ್ನ ಬಳಿ ಅಷ್ಟೊಂದು ಪ್ರಮಾಣದ ಹಣ ಇದೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಈ ರೀತಿಯಾಗಿ ಆತ ಇಟ್ಟು ಪೂಜೆ ಮಾಡಿರುವಂತದ್ದು, ಅಥವಾ ತನ್ನ ಶ್ರೀಮಂತಿಕೆಯನ್ನ ಜನರಿಗೆ ಪ್ರದರ್ಶನ ಮಾಡೋದಕ್ಕೆ ಈ ರೀತಿಯಾಗಿ ಇಟ್ಟು ಪೂಜೆ ಮಾಡಿದ್ದ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ಇಷ್ಟೊಂದು ಪ್ರಮಾಣದ ಹಣ ಇಟ್ಟು ಪೂಜೆ ಮಾಡಿ ಆ ಫೋಟೋವನ್ನ ತೆಗೆದು ಒಂದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ವೈರಲ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿಯೂ ಅಥವಾ IT ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿ ಆಗ್ತೀನಿ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಈ ರೀತಿಯಾಗಿ ಆ ಹಣವನ್ನ ಇಟ್ಟು ಪೂಜೆ ಸಲ್ಲಿಸಿರುವುದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಆತ ನಿಜವಾದ ಆದಾಯವನ್ನೇ ಇಟ್ಕೊಂಡು ತೋರಿಸುವಂತದ್ದು, ಅಥವಾ ನಿಜವಾಗ್ಲೂ ನನ್ನ ಬಳಿ ಇಷ್ಟೊಂದು ಪ್ರಮಾಣದ ತೆರಿಗೆ ಕಟ್ಟಿರುವ ಹಣ
ಇದೆ ಅನ್ನೋದನ್ನ ತೋರಿಸೋದಕ್ಕೆ ಈ ರೀತಿಯಾಗಿ ಪ್ರದರ್ಶನ ಮಾಡೋದು ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿಯುತ್ತೆ. ಆದ್ರೆ ಅವರೇ ಸ್ಪಷ್ಟಪಡಿಸಿರೋ ಹಾಗೆ ನಾವೇ ಇಷ್ಟು ಪೂಜೆ ಮಾಡಿರುವಂತದ್ದು, ನಮ್ಮ ಮನೆಯ ಫೋಟೋ ಇದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಇವೆಲ್ಲವನ್ನೂ ಕೂಡ ನೋಡಿದ್ರೆ ಆತ ಇಷ್ಟು ದಿನ ಬಿಡಿಎನಲ್ಲಿ ಬ್ರೋಕರ್ ಆಗಿ ಸಂಪಾದನೆ ಮಾಡಿರುವಂತಹ ಒಟ್ಟು ಹಣವನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿದ್ನ ಅಥವಾ ಅದರ ಒಂದಷ್ಟು ಭಾಗವನ್ನ ಇಟ್ಟು ಪೂಜೆ ಮಾಡಿದ್ನ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಈ ಫೋಟೋ ಕೇವಲ ಒಂದೆರಡಲ್ಲ, ವೈರಲ್ ಆಗಿ ಹೋಗಿದೆ ಫೋಟೋ, ಪ್ರತಿಯೊಬ್ಬರ ಬಳಿಯಲ್ಲೂ ಕೂಡ ಇದು ಓಡಾಡ್ತಾ ಇದೆ. ಈ ಕಾರಣಕ್ಕಾಗಿ ಇದು IT ಅಧಿಕಾರಿಗಳ ಕಣ್ಣಿಗೂ ಕೂಡ ಬೀಳ್ಬಹುದು. ಇಂಥದ್ದೆಲ್ಲ ಸೂಕ್ಷ್ಮಗಳು ಗೊತ್ತಿದ್ರು ಕೂಡ ಈ ರೀತಿಯಾಗಿ ಹಣ ಇಟ್ಟು ಪೂಜೆ ಮಾಡಿ ಅದನ್ನ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಯಾವ ಮೂಲದ ಆದಾಯವನ್ನ ಅವರು ತೋರಿಸ್ತಾರೆ ಮತ್ತೆ ಯಾವ ಮೂಲದಿಂದ ಬಂದಿದೆ ಅದು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾರೆ ಅನ್ನುವಂಥದ್ದು ಈಗಷ್ಟೇ ಗೊತ್ತಾಗ್ಬೇಕಿದೆ ಸುಕನ್ಯಾ. ಆನಂದ್ಪುರ್ಲಿ ಇನ್ನೊಂದು ಇದರಲ್ಲಿ ನೋಟುಗಳಷ್ಟೇ ಅಲ್ಲ, ಕೆಜಿ ಗಟ್ಟಲೆ ಚಿನ್ನಾಭರಣ ಹಿಡ್ಕೊಂಡು ಫೋಟೋ ಕೊಡ್ತಿದ್ದಾರೆ. ಇವೆಲ್ಲವೂ ಕೂಡ ಅಸಲಿ ಚಿನ್ನವೇನಾ? ಯಾಕಂದ್ರೆ ಅವ್ರು ಧರಿಸಿರುವಂತಹ ಚಿನ್ನಾಭರಣ ಜೊತೆಗೆ ಕೈಯಲ್ಲಿ ತುಂಬಾ ಕೆಜಿ ಗಟ್ಟಲೆ ಚಿನ್ನ ಇರೋ ರೀತಿ ಹಿಡ್ಕೊಂಡು ಪೋಸ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಅಸಲಿ ಚಿನ್ನವೇ ಆದ್ರೆ ಒಟ್ಟಾರೆ ಹಣ ಮತ್ತೆ ಚಿನ್ನ ಸೇರಿ ಎಷ್ಟು ಮೊತ್ತ ಆಗಿರಬಹುದು ಅವರಿಗೆ ತೋರಿಸಿರುವಂತಹ ಫೋಟೋದಲ್ಲಿ? ಸುಕನ್ಯಾ, ಮೇಲ್ನೋಟಕ್ಕೆ ಕೇವಲ ಅಲ್ಲಿ ಒಂದಷ್ಟು ಚಿನ್ನ ಕಾಣಿಸಿದೆ ಮತ್ತೆ ಒಂದಷ್ಟು ಹಣ ಕಾಣಿಸಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅವ್ರು ಇಟ್ಟಿರುವಂತಹ ಇಡೀ ಆ ಪಿಕ್ಚರ್ ನ ನೋಡ್ತಾ ಹೋದ್ರೆ ಕೆಳಭಾಗದಲ್ಲಿ 100 ರೂಪಾಯಿ ಮತ್ತೆ 500 ರೂಪಾಯಿ ನೋಟ್ಗಳನ್ನ ಜೋಡಿಸಿದ್ದಾರೆ. ಅದರ ಮೇಲ್ಭಾಗದಲ್ಲಿ ಎಲ್ಲರಿಗೂ ಕಾಣಿಸೋ ಹಾಗೆ 500 ರೂಪಾಯಿ ನೋಟು ಮತ್ತೆ ಅಕ್ಕಪಕ್ಕದ 2 ತಟ್ಟೆಗಳಲ್ಲಿ 2000 ರೂಪಾಯಿ ನೋಟನ್ನ ಇಟ್ಟಿದ್ದಾರೆ. ಜೊತೆಗೆ ಬಹಳಷ್ಟು ಚಿನ್ನ ಕೂಡ ಹಾಕಿದ್ದಾರೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ 2006 ರಿಂದ 2017 ಕೇವಲ ಒಬ್ಬ ಸಾಮಾನ್ಯ ಬ್ರೋಕರ್ ಆಗಿ ಬಿಡಿಎನಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಷ್ಟೊಂದು ಪ್ರಮಾಣದ ಹಣ ಮತ್ತೆ ಚಿನ್ನ ಆತನಿಗೆ ದೊರೆಯೋದಕ್ಕೆ ಸಾಧ್ಯವ ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಯಾಕಂದ್ರೆ 2006 ರಿಂದ ಇಲ್ಲಿವರೆಗೂ ಕೂಡ ಅವ್ರ ಮೇಲಿರುವಂತಹ ಗುರುತರವಾದಂತಹ ಆರೋಪ HSR ಲೇಔಟ್ ನಲ್ಲಿ ಆಲ್ಟರ್ನೇಟ್ ಸೈಟ್ ನ ಹೆಸರಲ್ಲಿ ಸಾಕಷ್ಟು ಸೈಟ್ ಗಳನ್ನ ಗೋಲ್ಮಾಲ್ ಮಾಡಿ ಮಾರಾಟ ಮಾಡಿದ್ದಾರೆ ಅಂತ. HSR ಲೇಔಟ್ ನ ಸುತ್ತಮುತ್ತ ಭಾಗದಲ್ಲಿ 1 ಅಡಿ ಜಾಗಕ್ಕೂ ಕೂಡ ಚಿನ್ನದ ಬೆಲೆ ಇದೆ. ಅಂತಹ ಸೈಟ್ ಗಳನ್ನ ಗುಳು ಮಾಡಿ ಮಾರಾಟ ಮಾಡಿ ಇವರು ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಜೊತೆಗೆ ಈ ರೀತಿಯಾದಂತಹ ಜಮೀನು ಬದಲಾವಣೆ ಜೊತೆಗೆ ಸಾಕಷ್ಟು ಡಿಸ್ಪ್ಯೂಟ್ ಗಳಿರುವಂತಹ ಪ್ರಕರಣ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇವೆಲ್ಲವನ್ನೂ ಕೂಡ ನೋಡಿದ್ರೆ ಎಲ್ಲೋ ಒಂದು ಕಡೆ ಸೂರಿ ತನ್ನ ಖಜಾನೆನ 2006 ರಿಂದ 2017 ಏನು ಸಂಪಾದನೆ ಮಾಡಿದ್ನೋ ಅದರ ಒಂದು ಭಾಗವನ್ನ ಇಟ್ಟು ಪೂಜೆ ಮಾಡಿದಾನೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಮತ್ತೆ ಆತನೇ ಧೈರ್ಯವಾಗಿ ಹೇಳಿರೋ ಹಾಗೆ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ನಡೆದಿರುವಂತಹ ಪೂಜೆ ಮತ್ತೆ ಆ ಪೂಜೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಹಣ ಇಟ್ಟು ಪೂಜೆ ನೆರವೇರಿಸಿರುವುದು ನಿಜ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದಾನೆ. ಹೀಗಾಗಿ ಯಾವ ಕಾರಣಕ್ಕಾಗಿ ಆತ ಅಷ್ಟೊಂದು ಪ್ರಮಾಣದ ಹಣವನ್ನ ಇಟ್ಟು ಪೂಜೆ ನೆರವೇರಿಸಿದ ಮತ್ತೆ ಅಷ್ಟು ಪ್ರಮಾಣದ ಚಿನ್ನಾಭರಣವನ್ನ ದೇವರಿಗೆ ಹಾಕಿ ಯಾಕೆ ಪೂಜೆನ ನೆರವೇರಿಸಿ ಅದರ ಫೋಟೋವನ್ನ ತೆಗೆದು ಅಪ್ಲೋಡ್ ಮಾಡ್ದ ಅನ್ನುವಂಥದ್ದು ಆತನೇ ಸ್ಪಷ್ಟಪಡಿಸಬೇಕಿದೆ ಸುಕನ್ಯಾ. ಆನಂದಪುರ್ಲಿ ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕು. ಸಾಮಾನ್ಯವಾಗಿ ಎಷ್ಟೇ ದುಡ್ಡಿದ್ರು ಕೂಡ ಅದನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ IT ಅವ್ರ ಕೆಂಗಣಿ ಗುರಿ ಆಗ್ಬಾರ್ದು, ಜೊತೆಗೆ ಕಳ್ಳ ಕಾಕರ ಭಯ ಇರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ಈತನ ಒಂದು ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈತ ಪ್ರಚಾರದ ಹುಚ್ಚಿಂದ ಈ ರೀತಿ ಮಾಡಿರಬಹುದಾ ಅಂತ? ಒಂದೊಮ್ಮೆ ಈ ರೀತಿಯಾದಂತಹ ಎಲ್ಲೋ ಒಂದು ಕಡೆ IT ಅಧಿಕಾರಿಗಳ ಕೆಂಗಣಿಗೆ ಗುರಿ ಆಗ್ತೀನಿ ಅನ್ನುವಂತ ಸೂಕ್ಷ್ಮವನ್ನ ಅರಿಯದೇ ಇರುವಷ್ಟರ ಮಟ್ಟಿನ ದೊಡ್ಡ ಸೂರಿ ಅಲ್ಲ. ಯಾಕಂದ್ರೆ 2006 ರಿಂದ ಇಲ್ಲಿವರೆಗೂ ಕೂಡ ಅವ್ರು ಬಿಡಿಎನಲ್ಲಿ ಬ್ರೋಕರ್ ಆಗಿದ್ದಾರೆ. ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ಫೈಲ್ ಗಳನ್ನ ಮೂವ್ ಮಾಡಿಸುವಷ್ಟರ ಮಟ್ಟಿಗೆ ಜಾಣ. ಇಡೀ ಅವರ ಕುಟುಂಬದ ಆಟೋ ಕೃಷ್ಣಪ್ಪ ಅವರ ತಂದೆ ಆಗಿರ್ಬೋದು ಅಥವಾ ಸೂರ್ಯ ಆಗಿರ್ಬೋದು ಬಹುತೇಕ ಎಲ್ಲರೂ ಕೂಡ ಬಿಡಿಎಗೆ ಕನೆಕ್ಟ್ ಆಗಿರುವಂತವ್ರು. ಜೊತೆಗೆ ಬಿಡಿಎನ ಅತಿ ದೊಡ್ಡ ಅಧಿಕಾರಿಗಳು ಅಂದ್ರೆ ಮೇಲ್ ಹಂತದ ಅಧಿಕಾರಿಗಳು ಮತ್ತೆ ಕೆಳ ಹಂತದ ಇಬ್ಬರು ಅಧಿಕಾರಿಗಳ ಜೊತೆ ಪಳಗಿರುವಂತಹ ಅನುಭವ ಸೂರಿಗಿದೆ. ಹೀಗಿದ್ರೂ ಕೂಡ ಆತ IT ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಗ್ತೀನಿ. ಒಂದ್ ನಿಮಿಷ ಆನಂದ್ಪುರ್ಲಿ, ಸ್ವತಃ ಸೂರ್ಯ ಅವರೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸೂರ್ಯ ಅವರೇ, ಈ ಫೋಟೋಗಳು ತುಂಬಾ ವೈರಲ್ ಆಗಿದೆ, ತಾವು ಹಾಕಿರುವಂತಹ ಫೋಟೋಗಳು. ಏನದು ಅಷ್ಟೊಂದು ಹಣ? ಅದು ನಾವು ಹಾಕಿರೋ ಫೋಟೋಸ್ ಅಲ್ಲ. ನಾವು ಆಕ್ಚುಲಿ ಯೂಶಲ್ ಆಗಿ ಅಷ್ಟೊಂದು ಹಣ ಅಲ್ಲ, ಎಲ್ಲ 10 ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡೇ ಬಂದಿದೀವಿ. ಈ ಸಲ ಸಾಂಪ್ರದಾಯಿಕವಾಗಿ ಲಕ್ಷ್ಮಿ ಪೂಜೆ ಮಾಡಿದೀವಿ. ಅಷ್ಟೊಂದು ಹಣ ಅಂದ್ರೆ ಮೇಡಮ್ ಇಲ್ಲಿ ಕುಡುಕರು ಇನ್ನೊಂದು ಅದ್ ಹಾಕೊಂಡು ತಲೆ ಮೇಲೆ ಸುಡ್ಕೊಂಡಿದ್ದಾರೆ. ನಾನ್ ಮಾಡೋದು ಪೂಜೆ ಅದು. ಅಷ್ಟೊಂದು ಹಣ ಅಂದ್ರೆ ಏನು ಇಲ್ಲ. ಕಾನೂನುಬದ್ಧವಾಗಿ ನೀವು ಪ್ರಜಾ ಟಿವಿ ನೋಡೋದು, ಪಬ್ಲಿಕ್ ಟಿವಿ ನೋಡಬಹುದು, ಇನ್ನೊಂದು BTV ನೋಡಬಹುದು. ಎಲ್ಲದಕ್ಕೂ ನಮ್ಗೆ TV9 ಜೊತೆ ಮಾತನಾಡ್ತಾ ಇದ್ದೀರಾ ಸೂರ್ಯ ಅವರೇ? TV9 ಜೊತೆ ಮಾತನಾಡಿ ದಯವಿಟ್ಟು. ಓಕೆ. ಅಷ್ಟೊಂದು ಹಣ ಅಂದ್ರೆ ಅದನ್ನ ಬ್ಯಾಂಕಿಂದ ಡ್ರಾ ಮಾಡಿದ್ವಿ ಮೇಡಮ್. ಬ್ಯಾಂಕಿನ ಡ್ರಾ ಮಾಡೋದ್ರಿಂದ ಇಟ್ಟಿದ್ದೀನಿ. ಬ್ಯಾಂಕಲ್ಲಿ ಅದನ್ನೇ ಸ್ಟೇಟ್ಮೆಂಟ್ ತೋರಿಸಿದೀನಿ. ಏನಂತ ಅಂದ್ರೆ ನಾವು ದೇವ್ರ ಪೂಜೆ ಮಾಡಬೇಕು, ಲಕ್ಷ್ಮೀ ಪೂಜೆ ಇದೆ, ಈ ದಿನ ಇದು ಪೂಜೆ ಇದೆ, ಈ ದಿನ ಡ್ರಾ ಮಾಡೋದಕ್ಕೆ ನಂಗೆ 100 ಬೇಕು ಅಂತ ಕೇಳಿ ನಾನು ತಗೊಂಡಿದ್ದೀನಿ. 100 ಇಲ್ಲ ಸೂರ್ಯ ಅವ್ರ ಒಂದ್ ನಿಮಿಷ, ನಾವಿದು ಅಕ್ರಮ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಜನರಿಗೆ ಬರುವಂತಹ ಪ್ರಶ್ನೆಯ ವಿಚಾರವಾಗಿ ನಾವೀಗ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಯಾಕಂತಂದ್ರೆ ಒಂದನೇ ವಿಚಾರ, ಡಿಮಾನಿಟೈಸೇಷನ್ ಆದ್ಮೇಲೆ ಇಷ್ಟೊಂದು ಮೊತ್ತದ ಹಣವನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಜನರಲ್ಲಿ ಸಹಜವಾಗಿ ಬರುತ್ತೆ. ಯಾಕಂದ್ರೆ 1000 ರೂಪಾಯಿ ಕೂಡ ಜನ ಪರದಾಡ್ತಾ ಇರ್ತಾರೆ. ಒಂದನೇ ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಡಿಮಾನಿಟೈಸೇಷನ್ ಮಾಡಿದಾಗ 6 ತಿಂಗಳಲ್ಲಿ ಮಾತ್ರ ದುಡ್ಡು ಇಟ್ಕೋಬಾರ್ದು ಅಂತ ಇತ್ತು ಮೇಡಮ್. ಅಂದ್ರೆ ಯಾವಾಗ 3 ಮಂತ್ಸ್ ಹೇಳಿದ್ರೆ ಅದ್ರ ಮಾತ್ರ. ನಂತರ ಬಂದ್ಬಿಟ್ಟು ನೀವು ಅಮೌಂಟ್ ನೀವು ಒಂದು 50 ಲಕ್ಷ ಡ್ರಾ ಮಾಡಬಹುದು, ಕೋಟಿ ಡ್ರಾ ಮಾಡಬಹುದು, 25 ಕೋಟಿ ನಿಮ್ಮ ಅಕೌಂಟ್ ಅಲ್ಲಿ ಇದ್ರೆ 25 ಕೋಟಿ ಡ್ರಾ ಮಾಡಬಹುದು.
ಡ್ರಾ ಮಾಡಬಾರ್ದು ಅಂತ ಏನಿಲ್ಲ, ಹಂಗಾರೆ ಪ್ರಿಂಟಿಂಗ್ ಮಾಡೋದೇ ತಪ್ಪಾಗತ್ತೆ. ಅದನ್ನೊಂದು ಏನಿದು ಬ್ಯಾಂಕ್ ಅಲ್ಲಿ ಇದ್ದಿದ್ದ ದುಡ್ಡು ನಾನು ಡ್ರಾ ಮಾಡಿ ತಂದು ದೇವ್ರ ಮುಂದೆ ಇಟ್ಟಿದ್ದೀನಿ. ಡ್ರಾ ಮಾಡೋಕ್ಕೂ ಮೊದಲು ಕೂಡ ಬ್ಯಾಂಕ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಬ್ಯಾಂಕ್ ಅಲ್ಲಿ ಲೆಟರ್ ಕೊಟ್ಟಿದ್ದೀನಿ. ಏನಂತಂದ್ರೆ ದೇವ್ರ ಪೂಜೆ ಇದೆ, ದೇವ್ರ ಪೂಜೆಗೋಸ್ಕರ ದೇವ್ರ ಮುಂದೆನೆ ಇಡಬೇಕು ಅಂತಾನೆ ಹೇಳಿ ಕೊಟ್ಟಿದ್ದೀನಿ. ಬೇರೆ ಎಲ್ಲ ಕಡೆ ಕೊಡೋದು ಏನ್ ಮೇಡಮ್ ಟೋಟಲ್ ಆಗಿ ಒಂದು 73 ಲಕ್ಷ ಇದೆ ಮೇಡಮ್. 73 ಲಕ್ಷ 73 ಲಕ್ಷ. ಮತ್ತೆ ಚಿನ್ನಾಭರಣಗಳು ಒಂದಷ್ಟು ಇದೆ ಅನ್ಸುತ್ತಲ್ವಾ? ನೀವು ಚಿನ್ನಾಭರಣಕ್ಕೂ ಕೂಡ ಬ್ಯಾಂಕ್ ಇಂದ ತಂದೆ ಮೇಡಮ್. ಬ್ಯಾಂಕ್ ಇಂದಾನೆ ತಂದಿರೋದು, ಬ್ಯಾಂಕ್ ಅಲ್ಲಿ ವಿತ್ ಗ್ರಾಮ್ ಲೆಕ್ಕ ತಂದು ಅದನ್ನು ದೇವ್ರ ಮುಂದೆ ಇಟ್ಟಿದ್ದೀನಿ. ಅದು ಕೂಡ ಅದೇ ಉದ್ದೇಶನೇ ತೋರಿಸಿದ್ದೀನಿ. ಅಂದ್ರೆ ಚಿನ್ನಾಭರಣದ ಮೊತ್ತ ಈಗ ಎಷ್ಟಾಗಿರ್ಬೋದು? ಯಾಕಂದ್ರೆ ನಿಮ್ ಕೈಗೆ 4-5 ಜನ ಹಿಡ್ಕೊಂಡಿರೋದು 1 kg 23 ಗ್ರಾಮ್ ಇದೆ ಮೇಡಮ್. ಇದೆಲ್ಲವೂ ಕೂಡ ಸಕ್ರಮ ಸಂಪತ್ತೆ ಹಾಗಾದ್ರೆ ತಮ್ಮ ಪ್ರಕಾರ? ಸಕ್ರಮ ಸಂಪಾದನೆ ಆಗಿರೋ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಯಾರು ತರಲ್ಲ ಮೇಡಮ್ ಅಲ್ವಾ? ಇದು ಪೂಜೆಗೋಸ್ಕರ ನೀವು ಡ್ರಾ ಮಾಡ್ಕೊಂಡು ಬಂದಿರೋದಾ? ಖಂಡಿತ ಖಂಡಿತ. ನೀವು ಸಕ್ರಮ ಅಕ್ರಮ ಅಂತ ಹೇಳೋದು ಇಲ್ಲ. ನಾನು ಅಕ್ರಮ ಅಂತ ನಾನು ಡಿಸಿಷನ್ ಕೊಟ್ಟಿಲ್ಲ ಸೂರ್ಯ ಅವರೇ. ಅಕ್ರಮ ಇರಬಹುದಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನನಗ್ ಬಂದಿರೋ ಪ್ರಶ್ನೆನೆ ಕೋಟ್ಯಾಂತರ ಜನರಿಗೆ ಬಂದಿರತ್ತೆ ಈ ಒಂದು ಫೋಟೋ ನೋಡಿದಾಗ. ಯಾಕಂದ್ರೆ ಯಾರು ಕೂಡ ಇಷ್ಟು ದಿವಸ ಈ ರೀತಿ ಇಷ್ಟೊಂದು ಅದ್ಧೂರಿಯಾಗಿ ಪೂಜೆ ಮಾಡಿರೋದನ್ನ ನಾವಂತೂ ನೋಡಿಲ್ಲ ಅವರ ಮಹಾಲಕ್ಷ್ಮಿ ಹಬ್ಬ. ನೀವು ನೋಡಿಲ್ಲ, ಬಟ್ ಆದ್ರೆ ನಾನು ಇವತ್ತು ಮಾಡ್ತಿಲ್ಲ ಪೂಜೆ. ಇದು 10 ವರ್ಷದಿಂದ ಮಾಡಿದೀನಿ. 10 ವರ್ಷದಿಂದನೂ ನಾನು ಮಾತಾಡ್ತಾರ ಮೀಡಿಯಾ ಟಿವಿ ಬಹಳ ಒಳ್ಳೆ ಕಾರ್ಯ ಮಾಡ್ತಿದೆ. ಎಲ್ಲರಿಗೂ ಗೊತ್ತಿದೆ ಟಿವಿ ಏನಂದ್ರೆ. ನನ್ಗಿರೋ ಫ್ರೆಂಡ್ ಸರ್ಕಲ್, ಬಿಸ್ನೆಸ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್, ಎಷ್ಟು ಜನಕ್ಕೂ ನಾನು ಹೇಳ್ತಾ ಇರೋದು ಇಷ್ಟು ಸತ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ನಾನು ನಿನ್ನೆ ಮಾತ್ರ ಬಂದು ಪೂಜೆ ಮಾಡೋನಲ್ಲ, 10 ವರ್ಷ ನಾನು ಇದೇ ರೀತಿ ಪೂಜೆ ಮಾಡ್ಕೊಂಡು ಇವತ್ತವರೆಗೂ ಹಿಂಗೆ ಮಾಡ್ತೀನಿ, ಎಷ್ಟು ಹೀಗೆ ಮಾಡ್ತೀನಿ. ಅಂದ್ರೆ ಪ್ರತಿ ವರ್ಷ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ರ? ಖಂಡಿತ ಪ್ರತಿ ವರ್ಷನೂ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡ್ತಿದ್ದೆ. ಈ ಸರಿ ಅಪ್ಲೋಡ್ ಮಾಡಿಲ್ಲ. ಈ ಸರಿ ಖಂಡಿತ ಬೇರೆ ವೈರಲ್ ಮಾಡಿದ್ರೆ. ಆರ್ಕುಟ್ ಅಂತ ಇತ್ತು, ಫೇಸ್ಬುಕ್ ಇವತ್ತು ಬಂದಿದೆ. ಅದಕ್ಕಿಂತ ಮೊದಲು ಆರ್ಕುಟ್ ಅಂತ ಇತ್ತು. ಆರ್ಕುಟ್ ಅಲ್ಲಿ ಇದ್ದಾಗ ಅಪ್ಲೋಡ್ ಮಾಡ್ಕೊಂಡೇ ಬಂದಿದ್ದೆ ನಾನು. ಅಂದ್ರೆ ಎವ್ರಿ ಟೈಮ್ ನೀವು ಇಷ್ಟೇ ಅಮೌಂಟ್ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರಾ? ಖಂಡಿತ